ಹೇ ಗಾಯ್ಸ್, ದಿಸ್ ಇಸ್ ಯುವರ್ ಬಾಯ್ ಭರತ್. ನಾನಿದ್ದೀನಿ ಇವಾಗ ಯಶವಂತಪುರಲ್ಲಿ. ಇಲ್ಲಿಂದ ನಾನು ಈ ಗ್ರೀನ್ ಲೈನ್ ಡೆಡ್ ಎಂಡಿಗೆ ಹೋಗ್ತಾ ಇದ್ದೀನಿ. ಗ್ರೀನ್ ಲೈನ್ ಡೆಡ್ ಎಂಡ್ ಅಂದರೆ ನಾನಿವಾಗ ನಾಗಸಂದ್ರಾಗ ಹೋಗ್ತಾ ಇದ್ದೀನಿ. ನಾಗಸಂದ್ರಾಗ ಯಾಕೆ ಅಂತ ಕೇಳ್ತೀರಾ? ಬನ್ನಿ ಹೇಳ್ತೀನಿ. Check the mic and make sure it sound right, boys. ನಾವಿವಾಗ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀವಿ. ಈ ನಾಗಸಂದ್ರ ಮೆಟ್ರೋ ಸ್ಟೇಷನ್ ರೈಟಿಗೆ ಇದೆ. ನೀವು ಬ್ಯಾಂಗ್ಳೂರಿಂದ ಬರೋದಾದ್ರೆ ಐಕಿಯಾ ಸ್ಟೋರು ನೋಡ್ಬೋದು. ಇದೇ ಐಕಿಯಾ ಸ್ಟೋರು. ಇದು ನಾಗಸಂದ್ರ ಮೆಟ್ರೋ ಸ್ಟೇಷನ್. ಸೊ ಮೆಟ್ರೋ ಸ್ಟೇಷನ್ ಇಳಿದು ನಾವು ಕೆಳಗಡೆ ಬಂದರೆ ರೈಟ್ ಸೈಡಿಗೆ ಹೋಗ್ಬೇಕಿರುತ್ತೆ ಐಕಿಯಾ ರೀಚ್ ಆಗಲಿಕ್ಕೆ. ಸೊ ಇವಾಗ ನಾನು ನಾಗಸಂದ್ರ ಯಾಕೆ ಬಂದಿದ್ದು ಅಂದರೆ, ಇಡೀ ಭಾರತದಲ್ಲಿ ಅತಿ ದೊಡ್ಡ ಐಕಿಯಾ ಸ್ಟೋರ್ ಓಪನ್ ಆಗಿದೆ ಈ ನಾಗಸಂದ್ರದಲ್ಲಿ. ನಾಗಸಂದ್ರ ಮೆಟ್ರೋ ಸ್ಟೇಷನ್ನಿಂದ ರೈಟಿಗೆ ಹೋದರೆ ಮೆಟ್ರೋ ಸ್ಟೇಷನ್ ಪಕ್ಕನೇ ಇದೆ ಈ ಒಂದು ಐಕಿಯಾ ಸ್ಟೋರು. ಸೊ ನೀವು ಮೆಜೆಸ್ಟಿಕ್ಕಿಂದ ಬರೋದಾದರೆ 17 ಕಿಲೋಮೀಟ್ರ್ ಆಗುತ್ತಾ. ಇನ್ ಕೇಸ್ ನೀವು ತುಮಕೂರಿಂದ ಬರೋದಾದರೆ 54 ಕಿಲೋಮೀಟ್ರ್ ಆಗುತ್ತಾ. ಮೆಜೆಸ್ಟಿಕ್ಕಿಂದ ಬರೋದಾದರೆ ಮೆಟ್ರೋ ಫೆಸಿಲಿಟಿ ಇದೆ, ಆರಾಮಾಗಿ ಮೆಟ್ರೋ ಸ್ಟೇಷನಲ್ಲೇ ಇಳಿದು ಐಕಿಯಾ ಸ್ಟೋರಿಗೆ ಎಂಟರ್ ಆಗ್ಬೋದು. ಇನ್ ಕೇಸ್ ನೀವು ತುಮಕೂರಿಂದ ಬರೋದಾದರೆ 54 ಕಿಲೋಮೀಟ್ರ್ ಆಗುತ್ತೆ. ತುಮಕೂರು ಟು ಬ್ಯಾಂಗ್ಳೂರು ಹೋಗೋ ಯಾವ ಬಸ್ ಹತ್ತಿದ್ರೂ ಇಲ್ಲಿ ಸ್ಟಾಪ್ ಕೊಡ್ತವೆ. ಸೊ ಇಲ್ಲಿಂದ ನೀವು ಆರಾಮಾಗಿ ಐಕಿಯಾ ಸ್ಟೋರ್ ಎಂಟ್ರಿ ಆಗ್ಬೋದು. ಇಡೀ ಇಂಡಿಯಾದಲ್ಲೇ ಈ ಥರ ಸ್ಟೋರ್ ಇಲ್ಲ. ಇಡೀ ಇಂಡಿಯಾದಲ್ಲಿರೋ ಐಕಿಯಾ ಸ್ಟೋರ್ಗಳಲ್ಲಿ ಅತಿ ದೊಡ್ಡ ಐಕಿಯಾ ಸ್ಟೋರ್ ಇದು. 4,60,000 ಸ್ಕ್ವೇರ್ ಫೀಟ್ ಇದೆ. ಸೊ ಬನ್ನಿ, ಇಡೀ ಇಂಡಿಯಾದ ಅತಿ ದೊಡ್ಡ ಐಕಿಯಾ ಸ್ಟೋರು ಹೇಗಿದೆ ಅಂತ ನೋಡ್ಕೊಂಬರೋಣ. ಇಲ್ಲಿನ ಜನಗಳನ್ನ ಐಕಿಯಾಗಿ ಹೋಗಿ ಕ್ಯಾಕಿಯಾ ಅಂದರೆ ಎರಡು ಆನ್ಸರ್ ಕೊಡ್ತಾರೆ. ಫಸ್ಟ್ ಆನ್ಸರು ಕುಚ್ ದೇಖ್ಲಿಯಾ ಅಂತಾರೆ, ಸೆಕೆಂಡ್ ಆನ್ಸರು ಕುಚ್ ಖರೀದ್ಲಿಯಾ ಅಂತಾರೆ. ಐಕಿಯಾ ಅಂದರೆ ಫರ್ನಿಚರ್ ಸ್ಟೋರಲ್ಲಿ ಒಂದು ಹೆಸರು ಮಾಡಿರೋ ಒಂದು ಕಂಪ್ನಿ. ನೀವು ನೌಕಿಯಾ ಫೋನ್ ಹಿಡ್ಕೊಂಡು ಐಕಿಯಾ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ, ನೀವು ಕಾಂಬೋಡಿಯಾ ಇಲ್ಲ ಮಲೇಷಿಯಾ ಇದ್ರೂ ಗೂಗಲ್ ತೋರಿಸೋದು ಒಂದೇ, ಐಕಿಯಾ ಹೋಮ್ ಫರ್ನಿಷಿಂಗ್ ಅಂತ. ಸೊ ಹೇಗೆ ಬಟ್ಟೆ ತೊಗೊಳ್ಲಿಕ್ಕೆ ರಿಲಯನ್ಸು, ಮ್ಯಾಕ್ಸು ಅಂತ ಒಂದು ಫೇಮಸ್ ಬ್ರ್ಯಾಂಡ್ ಇದ್ದಾವೆ, ಅದೇ ರೀತಿ ಹೋಮ್ ಇಂಟೀರಿಯರ್ ಇರ್ಬೋದು ಇಲ್ಲ ಫರ್ನಿಚರ್ಗಿರ್ಬೋದು ಐಕಿಯಾ ಅಂತ ಒಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಇದೆ. ಮುಂಚೆ ಹೈದರಾಬಾದು, ಮುಂಬೈಯಲ್ಲಿ ಇದ್ರ ಸ್ಟೋರ್ ಇತ್ತು. ಇವಾಗ ಬ್ಯಾಂಗ್ಳೂರಲ್ಲಿ, ನಮ್ಮ ಬ್ಯಾಂಗ್ಳೂರಲ್ಲಿ ಇವಾಗ ಹೊಸದಾಗಿ ಸ್ಟೋರ್ ಓಪನ್ ಆಗಿದೆ. ನೆನ್ನೆ ಇನ್ನು CM ಸರ್ ಬಂದು ಓಪನಿಂಗ್ ಸೆರೆಮನಿ ಮಾಡಿದ್ದಾರೆ. ಬನ್ನಿ ಒಳಗಡೆ ಹೇಗಿದೆ ಅಂತ ನೋಡ್ಕೊಂಬರೋಣ ಈ ಐಕಿಯಾ. ಸೊ ನಾನು ಇದುವರೆಗೂ ಐಕಿಯಾ ಆಗಿದೆ ಹೀಗಿದೆ ಅಂತ ಕೇಳಿದ್ಬಿಟ್ರೆ ನಾನು ಯಾವತ್ತೂ ರಿಯಲ್ ಆಗಿ ಐಕಿಯಾ ನೋಡಿಲ್ಲ. ಸೊ ನಿಮಗಿಂತ ಎಕ್ಸೈಟ್ಮೆಂಟ್ ಜಾಸ್ತಿ ನನಗೆ ಇದೆ ಇವತ್ತು. ಸೊ ಬನ್ನಿ ಒಳಗಡೆ ಹೇಗಿದೆ ಐಕಿಯಾ ಅಂತ ನೋಡ್ಕೊಂಬರೋಣ. ಇದು ಮೇನ್ ಎಂಟ್ರೆನ್ಸ್. ನಮಗೆ ಏನಾದರೂ ವೆಹಿಕಲ್ ತೊಗೊಂಬಂದಿದ್ರೆ ಇಲ್ಲಿ ಕೆಳಗಡೆ ಮಲ್ಟಿ ಸ್ಟೋರ್ ಪಾರ್ಕಿಂಗ್ ಇದೆ. ಸೊ ಇಲ್ಲಿ ವೆಹಿಕಲ್ನ ಪಾರ್ಕ್ ಮಾಡಿ ನೀವು ಹಾಗೆ ಎಂಟರ್ ಆಗ್ಬೋದು. ಈ ಥರ ಮಲ್ಟಿ ಲೆವೆಲ್ ಎಂಟ್ರೆನ್ಸ್ ಇದೆ ಇಲ್ಲಿ. ಇವಾಗ ಹೆಂಗೆ ಎಂಟ್ರಿ ಆಗೋದು ಗೊತ್ತಿಲ್ಲ ಏನು. ಸೊ ಇದೆಲ್ಲ ಕಂಪ್ಲೀಟ್ಲಿ ಪಾರ್ಕಿಂಗ್ ಏರಿಯಾ. ಇದು ನೋಡ್ಬೋದು, ಇದು ನಮ್ಮ ಐಕಿಯಾ ಎಂಟ್ರೆನ್ಸ್. ಇದು ಹೆಂಗೆ ನೀವು ದೇವಸ್ಥಾನಕ್ಕೆ ಹೋದಾಗ ನಿಮಗೆ ಹೆಂಗೆ ಸುತ್ತಿ ಬಳಸ್ಕೊಂಡು ಹೋಗ್ಬೇಕು ಅದೇ ರೀತಿ ಮಾಡಿದ್ದಾರೆ. ಮೇಲು ಮತ್ತು ಫೀಮೇಲ್ಗೆ ಸಪ್ರೇಟ್ ಕೌಂಟರ್ ಇದೆ ಒಳಗಡೆ ಎಂಟ್ರಿ ಆಗ್ಲಿಕ್ಕೆ. ಸೊ ನಾವು ಒಳಗಡೆ ಎಂಟ್ರಿ ಆಗಿದ ತಕ್ಷಣ ನೋಡ್ಬೋದು ಇದೆಲ್ಲ. ಸೊ ಯಾರಾದರೂ ಹ್ಯಾಂಡಿಕ್ಯಾಪ್ಸ್ ಇದ್ದರೆ ಇಲ್ಲ ನಡೀಲಿಕ್ಕೆ ಆಗದವ್ರಿಗೆ ವೀಲ್ ಚೇರ್ ಫೆಸಿಲಿಟಿ ಇದೆ. ಮತ್ತು ಇಲ್ಲಿಂದ ಶುರುವಾಗುತ್ತೆ ನಮ್ಮ ಐಕಿಯಾ ಜರ್ನಿ. ಈ ಟೇಬಲು 799 ಆಗುತ್ತೆ. ಸೊ ಬೇರೆ ಪ್ರಾಡಕ್ಟ್ ಇನ್ಫಾರ್ಮೇಷನ್ ಎಲ್ಲ ಇಲ್ಲಿದೆ. ಸೊ ಈ ಒಂದು ಟೇಬಲ್ಲು 35 by 35 ಸೆಂಟಿಮೀಟ್ರ್ ಇರೋದು, ವೈಟು 799 ಆಗುತ್ತೆ. ಐಕಿಯಾ ಈ ಕಂಪ್ನಿ ಸ್ವೀಡನ್ ದೇಶದ ಕಂಪ್ನಿ. ಸೊ ಅಲ್ಲಿ ನೋಡ್ಬೋದು ಅವ್ರ ಸ್ಟೈಲಲ್ಲಿ ನಮ್ಮನ್ನ ಅವ್ರ ಸ್ಟೋರಿಗೆ ವೆಲ್ಕಮ್ ಮಾಡ್ತಿದ್ದಾರೆ. ಅಲ್ಲಿ ಬರ್ದಿದ್ದಾರೆ ನೋಡಿ, ಸ್ವೀಡಿಶ್. ಸೊ ನೀವು ಬೇಕು ಅಂದರೆ ಸ್ಟೇರ್ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಎಂಟ್ರಿ ಆಗಿದ ತಕ್ಷಣವೇ ಇಲ್ಲಿ ಲಿಫ್ಟ್ ಇದೆ. ಆರಾಮಾಗಿ ಲಿಫ್ಟಲ್ಲಿ ಬೇಕಾದರೂ ನೀವು ಮೇಲೆ ಹೋಗ್ಬೋದು. ಸೊ ಇಲ್ಲಿ ನೋಡ್ಬೋದು ಎಷ್ಟು ದೊಡ್ಡ ಲಿಫ್ಟ್ ಇದೆ ಅಂತ. ಸೊ ನಾವು ಒಳಗಡೆ ಎಂಟ್ರಿ ಆಗಿದ ತಕ್ಷಣ ನೋಡ್ಬೋದು ನಮಗೆ 4 ಲೆವೆಲ್ ಇದೆ. P2 ಅಂದರೆ ಪಾರ್ಕಿಂಗು, P1 ಅಂದರೆ ಕೂಡ ಪಾರ್ಕಿಂಗು. ಸೊ ಲೆವೆಲ್ 1ಗೆ ನಾವು ಎಂಟ್ರಿ ಆಗಿದ ತಕ್ಷಣ
ನಮಗೆ ಈ ಥರ ಕಾಣಿಸುತ್ತೆ. ಸೊ ನೀವು ಎಸ್ಕಲೇಟ್ರ್ ಇದೆ, ದೆನ್ ಸ್ಟೆಪ್ಸ್ ಇದೆ, ನೀವು ಶೋರೂಮ್ಗೆ ಎಂಟರ್ ಆಗ್ಬೋದು. ಇಲ್ಲ ಅಂದರೆ ನಿಮಗೆ ಇನ್ಫಾರ್ಮೇಷನ್ ಸೆಂಟರ್ ಇದೆ, ಇಲ್ಲಿ ಇನ್ಫಾರ್ಮೇಷನ್ ಬೋರ್ಡ್ ಇದೆ. ಸೊ ಇಲ್ಲಿ ಎಂಟ್ರೆನ್ಸ್ ಆಗಿದ ತಕ್ಷಣ ನಮಗೆ ಈ ಥರ ಒಂದು ರೂಟ್ ಮ್ಯಾಪ್ ಥರ ಕಾಣಿಸುತ್ತೆ. ಎಕ್ಸಾಕ್ಟ್ಲಿ ನಾವು ಇಲ್ಲಿದ್ದೀವಿ. ಸೊ ಇಲ್ಲಿಂದ ನಾವು ಎಲ್ಲೆಲ್ಲಿ ಹೋಗ್ಬೋದು ಅಂತ ಇಲ್ಲಿ ತೋರಿಸಿದಾರೆ. ಸೊ ಸೀದಾ ನಾವು ಮೇಲೆ ಹೋದರೆ ನಾವು ಐಕಿಯಾ ಬಿಸ್ನೆಸ್ಸಿಗೆ ಎಂಟರ್ ಆಗ್ತೀವಿ. ಸೊ ಹಂಗೆ ನಾವು ಮುಂದೆ 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 ಹೋಗ್ತಾ ಹೋದರೆ ಸೊ ನಿಮಗೇನು ಬೇಕು, ಈ ಎಕ್ಸಾಂಪಲ್ ಕೆಲವರು ಡಿನ್ನಿಂಗ್ ಮಾತ್ರ ನೋಡೋಕೆ ಬಂದಿರ್ತಾರೆ, ಸೊ ಅಲ್ಲಿಗೆ ಹೋಗ್ಬೋದು. ಸೊ ಶಾರ್ಟ್ಕಟ್ಟು ಇದೆ, ಇಲ್ಲಿ ಶಾರ್ಟ್ಕಟ್ ಎಲ್ಲ ತೋರಿಸಿದಾರೆ. ಸೊ 4th ಹೋದರೆ ನಾವು ಡಿನ್ನಿಂಗ್ ಆರಾಮಾಗಿ ಎಂಟರ್ ಆಗ್ಬೋದು. ಇದು ನೋಡ್ಬೋದು, ಇದು ಬಿಲ್ಲಿಂಗ್ ಸೆಕ್ಷನ್. ಇದು ಎಷ್ಟು ದೊಡ್ಡದಾಗಿದೆ ಅಂತ. ಏನಪ್ಪ ಇಷ್ಟು ಈ ರೇಂಜಿಗೆ ಕೌಂಟ್ರ್ ಇದ್ದಾವೆ, ಬೇಜಾನ್ ಕೌಂಟ್ರ್ ಇದ್ದಾವೆ. ಇಲ್ಲಿ ಲೆವೆಲ್ 1 ಪೂರ್ತಿ ಬರೀ ಬಿಲ್ಲಿಂಗ್ ಸೆಕ್ಷನ್ ಇದೆ. ದೆನ್ ಈ ಲೆವೆಲ್ 1ಗೆ ಬಂದಾಗ ನಮಗೆ ಲೈಕ್ ಒಂದು ರೆಸ್ಟೋರೆಂಟು ಇಲ್ಲೇ ಇರುತ್ತೆ. ಸೊ ನಾವು ನೋಡ್ಬೋದು, ಇಲ್ಲಿ ವಾಟರ್ ಬಾಟಲ್ ಇರ್ಬೋದು, ಇಲ್ಲ ಕುಕ್ಕೀಸ್ ಇರ್ಬೋದು. ಸೊ ನಿಮಗೆ ಬೇಕಾದರೆ ನೀವು ಇಲ್ಲಿ ತೊಗೊಬೋದು. ಸೊ ನಾವು ಈ ಐಕಿಯಾ ಲೆವೆಲ್ 1ನಲ್ಲಿ ನಮಗೆ ಪಿಜ್ಜಾ ಇರ್ಬೋದು, ಇಲ್ಲ ಐಸ್ ಕ್ರೀಮ್ ಇರ್ಬೋದು. ಸೊ ಫುಡ್ ಆ್ಯಂಡ್ ಬೆವರೇಜಸ್ ಸಿಗುತ್ತೆ. ಇನ್ ಕೇಸ್ ನೀವು ಶಾಪಿಂಗ್ ಮಾಡ್ತಾ ಮಾಡ್ತಾ ನಿಮಗೆ ಜಾಸ್ತಿ ಹಸಿವಾಗಿದ್ರೆ ನೀವು ಆರಾಮಾಗಿ ಒಂದು ಸ್ನ್ಯಾಕ್ ಬೈಟ್ ತೊಗೊಬೋದು. ಸ್ನ್ಯಾಕ್ ಬೈಟ್ ತೊಗೊಂಡಾದ್ಮೇಲೆ ನಿಮಗೆ ಏನಾದರೂ ಟೀ ಕಾಫಿ ಕುಡಿಬೇಕು ಅಂದರೆ ನೀವು ಇಲ್ಲಿ ಆರಾಮಾಗಿ ಬರ್ಬೋದು. ಸೊ ಇಲ್ಲೇನು ನಾವು ಕಾಫಿ ಮಿಷಿನ್ ನೋಡ್ತಿದ್ದೀವಿ, ಇಲ್ಲಿ ಅನ್ಲಿಮಿಟೆಡ್ ಕಾಫಿ ಸಿಗುತ್ತೆ. ಕಪ್ಪಿಗೆ ಮಾತ್ರ 80 ರೂಪೀಸ್ ಪೇ ಮಾಡಬೇಕಾಗುತ್ತೆ. ಸೊ ಜ್ಯೂಸಿಗೂ ಸೇಮೇ ಇರುತ್ತೆ, 80 ರೂಪೀಸ್ ಅಷ್ಟೇ. ಅನ್ಲಿಮಿಟೆಡ್ ಕಾಫಿ, ಟೀ, ಜ್ಯೂಸ್ ಬರೀ 80 ರೂಪೀಸ್. ಸೊ ಇದು ನೋಡ್ಬೋದು, ಇಲ್ಲಿ ಮೇಯ್ನ್ ಏನು ರೆಸ್ಟೋರೆಂಟ್ ಫೀಲ್ ಕೊಡುತ್ತೆ. ಸೊ ಇದು ಅವರು ಐಕಿಯಾದವರು ಅವರ ಇಂಟೀರಿಯರ್ ಡಿಸೈನ್ ಪ್ರಮೋಟ್ ಮಾಡಲಿಕ್ಕೆ ಈ ಒಂದು ರೆಸ್ಟೋರೆಂಟ್ ಇದೆ ಅಂದ್ಬೋದು. ಇದು ಫುಡ್ ಆ್ಯಂಡ್ ಬಿವರೇಜಸ್ ಏನಿದೆ ಅದು ಜಸ್ಟ್ ಮಾತಿಗಷ್ಟೇ. ಬಟ್ ಇದು ಮೇಯ್ನ್ ಥೀಮ್ ಬಂದ್ಬಿಟ್ಟು ಅವ್ರದ್ದೇನು ಫರ್ನಿಚರಿಂಗ್ ಇದೆ ಅದನ್ನ ಪ್ರಮೋಟ್ ಮಾಡಲಿಕ್ಕೆ. ಸೊ ಇಲ್ಲಿ ನೋಡ್ತಿರೋದು, ನಾವು ಎಕ್ಸ್ಚೇಂಜ್ ಏನಾದರೂ ನೀವು ಮಾಡಿಸ್ಬೇಕು ಅಂದರೆ ನೀವು ಇಲ್ಲಿಗೆ ಬರಬೇಕಿರುತ್ತಾ. ಸೊ ಎಕ್ಸ್ಚೇಂಜ್ ಮತ್ತು ರಿಟರ್ನ್ ಕೌಂಟ್ರ್ ಇದು. ನಾವು ನೋಡ್ಬೋದು ಐಕಿಯಾ ಲೆವೆಲ್ 1 ಯಾವ ಥರ ಕಾಣಿಸುತ್ತೆ ಅಂತ. ನಿಜ 4,60,000 ಇಷ್ಟು ದೊಡ್ಡದಾಗಿರುತ್ತೆ ಅಂದ್ಕೊಂಡಿರಲಿಲ್ಲ. ಭಯಂಕರ ದೊಡ್ಡದಿದೆ ಇದು. ಈ ಫ್ಲೋರ್ ತುಂಬ ಬರೀ ಬಿಲ್ ಮಾಡಿಸೋರೇ ಇರ್ತಾರೆ. ಬಿಲ್ ಮಾಡಿಸೋಕೆ ಯಾರಾದರೂ ಒಬ್ಬರು ಹೋಗ್ತಾರಲ್ಲ, ಇನ್ನು ಮಿಕ್ದವರೆಲ್ಲ ಏನು ಮಾಡ್ತಾರೆ, ಆರಾಮಾಗಿ ಇಲ್ಲಿ ಫುಡ್ ಆ್ಯಂಡ್ ಬೆವರೇಜಸ್ನ ಎಂಜಾಯ್ ಮಾಡ್ತಾರೆ. ಇದೆಲ್ಲ ಕಂಪ್ಲೀಟ್ಲಿ ಡಿನ್ನಿಂಗು. ಇಡೀ ಐಕಿಯಾದಲ್ಲಿ ಮೇಯ್ನ್ ಪಾರ್ಟು ಲೆವೆಲ್ 2 ಅಂತ ಹೇಳ್ಬೋದು. ಯಾಕೆಂದರೆ ಇಲ್ಲಿ 2 ಸೆಕ್ಷನ್ ಇದೆ, ಐಕಿಯಾ ಫಾರ್ ಬಿಸ್ನೆಸ್, ಐಕಿಯಾ ಫಾರ್ ಹೋಮ್ ಅಂತ. ಸೊ ಐಕಿಯಾ ಫಾರ್ ಬಿಸ್ನೆಸ್ ಅಂದರೆ ನೀವೇನಾದರೂ ಬಿಸ್ನೆಸ್ ಸೆಟಪ್ ಮಾಡ್ತಿದ್ರೆ ಅವ್ರು ನಿಮಗೆ ಇಂಟೀರಿಯರ್ ಡಿಸೈನ್ ಮಾಡಿಕೊಡ್ತಾರೆ. ಇಲ್ಲ ನಿಮ್ಮ ಹೋಮಿಗೆ ಬೇಕು ಅಂದರೆ ಹೋಮ್ ಕನ್ಸ್ಟ್ರಕ್ಟ್ ಮಾಡ್ತಿದ್ರೆ ಹೋಮಿಗೂ ಅವ್ರು ಇಂಟೀರಿಯರ್ ಡಿಸೈನ್ ಮಾಡಿಕೊಡ್ತಾರೆ. ಸೊ ಮತ್ತು ಇಂಟೀರಿಯರ್ ಡಿಸೈನ್ಗೆ ಏನೇನು ಫರ್ನಿಚರ್ಸ್ ಬೇಕು ಎಲ್ಲ ಇಲ್ಲೇ ಸಿಗುತ್ತೆ. ಇವಾಗ ನಾವು ಆ್ಯಕ್ಚುಯಲ್ ಐಕಿಯಾಗೆ ಎಂಟರ್ ಆಗ್ತಿದ್ದೀವಿ ಅಂತ ಹೇಳ್ಬೋದು. ಇಲ್ಲಿ ಸಪ್ರೇಟ್ ಸೆಕ್ಷನ್ಸ್ಗಳಿರ್ತವೆ ಈ ಥರ. ಸೊ ಇವಾಗ ನಾವು ಐಕಿಯಾ ಬಿಸ್ನೆಸ್ಸಲ್ಲಿ ಇದ್ದೀವಿ. ಇವಾಗ ಶೋರೂಮ್ ಎಂಟ್ರೆನ್ಸ್ ಆಗ್ತಾ ಇದ್ದೀವಿ. ಸೊ ಅದೇ ರೀತಿ ನೆಕ್ಸ್ಟು ಲಿವಿಂಗ್ ರೂಮ್ ಇರುತ್ತೆ, ಲಿವಿಂಗ್ ರೂಮ್ ಸ್ಟೋರೇಜ್ ಇರುತ್ತೆ, ಡಿನ್ನಿಂಗ್ ಇರುತ್ತೆ. ಈ ಥರ ಸಪ್ರೇಟ್ ಸೆಕ್ಷನ್ಗಳಿರ್ತವೆ. ಆ ಸೆಕ್ಷನಿಗೆ ಸಂಬಂಧಪಟ್ಟ ಇಂಟೀರಿಯರ್ ಡಿಸೈನಿಂಗ್ಗೆ ರಿಲೇಟೆಡ್ ಸೆಕ್ಷನ್ಸ್ ಇರ್ತವೆ. ಸೊ ಅದನ್ನ ನಾವು ನೋಡಿದ್ರೆ ನಮಗೆ ಐಕಿಯಾ ಇಸ್ ಫಾರ್ ಐಡಿಯಾಸ್ ಅಂತಾರಲ್ಲ, ಸೊ ಆ ಥರ ನಮಗೆ ಹೇಗೆ ಇಂಟೀರಿಯರ್ ಡಿಸೈನ್ ಮಾಡೋದು ಅಂತ ಐಡಿಯಾ ಬರುತ್ತೆ. ಮತ್ತು ನೀವೇನಾದರೂ ಇಂಟೀರಿಯರ್ ಡಿಸೈನ್ ಮಾಡಿಸ್ಬೇಕು ಅಂದರೆ ಸೊ ಇವರೇ ಆರ್ಡ್ರ್ ತೊಗೊತಾರೆ, ಇವರೇ ಇಂಟೀರಿಯರ್ ಡಿಸೈನ್ ಮಾಡಿಕೊಡ್ತಾರೆ. ಮತ್ತು ನಿಮಗೇನಾದರೂ ವಸ್ತು ಇಲ್ಲಿ ಇಷ್ಟ ಆಯಿತು ಅಂದರೆ ಅವ್ರದ್ದೇ ವೆಹಿಕಲ್ ಇದೆ, ಸೊ ನೀವು ಪರ್ಚೇಸ್ ಮಾಡಿ ಸೊ ಅವರೇ ಡೆಲಿವರಿ ಮಾಡಿಕೊಡ್ತಾರೆ. ಸೊ ಆ್ಯಕ್ಚುಯಲ್ ಶೋರೂಮ್ ಎಂಟ್ರೆನ್ಸ್ ಇವಾಗಿಂದ ಶುರುವಾಗುತ್ತೆ. ಸೊ ನಾವು ನೋಡ್ಬೋದು, ಸೊ ಈ ಥರ ಸುಮಾರು ಸೆಗ್ಮೆಂಟ್ಗಳು ಇರ್ತವೆ. ಸೊ ಇದನ್ನೆಲ್ಲ ನೋಡಿ ನಿಮ್ಗೆ ಈ ಡಿಸೈನ್ ಇಷ್ಟ ಆಯಿತು ಅಂದರೆ ಆ ಟೇಬಲ್ಗಳ ಮೇಲೆ ಎಲ್ಲ ಈ ಥರ ಟ್ಯಾಗ್ ಇರುತ್ತೆ. ಸೊ ನೀವು ಆ ಟ್ಯಾಗ್ನ ಫೋಟೋ ತೊಗೊಂಡು ಕೆಳಗಡೆ ಹೋದರೆ ಆ ಐಟಮ್ ಕೊಡ್ತಾರೆ ನಿಮಗೆ. ಸೊ ಇದು ನೋಡ್ಬೋದು, ಇದು ಒಂದು ಸಣ್ಣ ಫ್ಯಾಮಿಲಿ ಇರ್ತಾರಲ್ಲ, ಯಾರು ಫ್ಯಾಮಿಲಿಯಲ್ಲಿ ಸ್ಟ್ರಗಲ್ ಮಾಡ್ತಿರ್ತಾರಲ್ಲ
ಅವರ ಮನೆ ಇಂಟೀರಿಯರ್ ಡಿಸೈನ್ ಮಾಡಿಸ್ಬೇಕು ಅಂದರೆ ಚಿಕ್ಕದಾಗಿ ಇಂಟೀರಿಯರ್ ಮಾಡಿಸ್ಬೋದು ಅಂತ ಒಂದು ಡೆಮೋ ಇದೆ. ಸೊ ಇಲ್ಲಿ ಪ್ರತಿ ಒಂದು ವಸ್ತುಗೂ ಅದರದೇ ಆದ ರೇಟ್ ಇದೆ. ನೀವು ಈ ಫೋಟೋ ಹೊಡ್ಕೊಂಡು ಕೆಳಗಡೆ ಹೋದರೆ ಸೊ ಆ ಸೇಮ್ ಐಟಮ್ ನಿಮ್ಗೆ ಕೊಡ್ತಾರೆ. ಇಲ್ಲಿರೋ ಐಟಮ್ ನೀವು ತೊಗೊಂಡು ಟ್ರಾಲಿಗೆ ಹಾಕೊಂಡು ಹೋಗಂಗಿಲ್ಲ. ಇದು ಜಸ್ಟ್ ಶೋಗೆ ಅಷ್ಟೇ. ಇದು ನೋಡ್ಬೋದು, ಇದು ಒಂದು ಫ್ಯಾಮಿಲಿ ಇರುತ್ತಲ್ಲ, ಸೊ ಲೈಫಲ್ಲಿ ಸ್ಟ್ರಗಲ್ ಮಾಡ್ತಿರೋ ಫ್ಯಾಮಿಲಿ ಇಂಟೀರಿಯರ್ನ ಈ ಥರ ಡಿಸೈನ್ ಮಾಡ್ಬೋದು ಅಂತ. ಸೊ ನೋಡ್ಬೋದು, ಫ್ಯಾಮಿಲಿ ಮೆಂಬರ್ಸ್ಗೆ 2 ಕುರ್ಚಿ ಮತ್ತು ಪಾಪು ಇದ್ದರೆ ಒಂದು ಸಣ್ಣ ಕುರ್ಚಿ. ಬರೀ ಇಂಡಿಯನ್ಸ್ ಅಲ್ಲ, ಫಾರಿನರ್ಸು ಸಿಕ್ಕಾಪಟ್ಟೆ ಜನ ಇದ್ದಾರೆ ಇಲ್ಲಿ. ಸೊ ಇದು ಅನದರ್ ಲೆವೆಲ್ ಅಂತ ಹೇಳ್ಬೋದು. ಒಂದು ರೇಂಜಿಗೆ ಅವರೇಜ್ ಆಗಿ ಸೆಟಲ್ ಆಗಿರೋ ಫ್ಯಾಮಿಲಿ ಇಂಟೀರಿಯರ್ ಈ ಥರ ಡಿಸೈನ್ ಮಾಡ್ಕೊಬೋದು. ಸೊ ಇದು ಡಮ್ಮಿ ಮ್ಯಾಕ್ಬುಕ್ಕು. ಸೊ ಇಲ್ಲಿ ಯಾರು ಮನೆ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ, ಸೊ ಅವ್ರು ಒಂದ್ಸಲ ಬಂದರೆ ಅವ್ರಿಗೆ ಕಾನ್ಸೆಪ್ಟು ಇಲ್ಲ ಐಡಿಯಾಸ್ ಬರುತ್ತಾ, ಸೊ ಯಾವ ಥರ ಅವ್ರ ಇಂಟೀರಿಯರ್ನ ಬಿಲ್ಡ್ ಮಾಡ್ಕೊಬೋದು ಅವ್ರ ಮನೆ ಸ್ಪೇಸಿಗೆ ಅಂತ. ಸೊ ಇದು ಒಂದು ಆವ್ರೇಜ್ ಆಗಿ ಸೆಟಲ್ ಆಗಿರೋ ಫ್ಯಾಮಿಲಿ ಇಂಟೀರಿಯರ್ ಈ ಥರ ಅವ್ರು ಡಿಸೈನ್ ಮಾಡ್ಕೊಬೋದು. ಸೊ ಒಂದು ಮನೆ ಫೀಲೇ ಆಗ್ತಿದೆ, ಜಸ್ಟ್ ಇವರು ಡೆಮೋಗೆ ಇಟ್ಟಿರೋದು. ಸೊ ಸೋಫಾಗಳು ಇದೇನಿದೆ, ಇದು ಓಪನ್ ಆಗುತ್ತಾ, ಇದು ವಾಲ್ ಶೆಲ್ಫಾ? ಡ್ಯಾಮ್ ಬ್ರೋ. ಸೊ ನೋಡ್ಬೋದು, ಈ ಥರ ಇಂಟೀರಿಯರ್ ಡಿಸೈನ್ ಮಾಡ್ಕೊಬೋದು. ಇಲ್ಲಿ ಕುಷನ್ ಕವರ್ 249 ರೂಪಾಯಿ. ಇವರು ನೋಡ್ರಪ್ಪ, ಈ ಕುಷನ್ ಕವರೇ 249 ರೂಪಾಯಿ. ಅದರೊಳಗೆ ಐಟಮ್ಗಳು ನೀವೇ ಹಾಕ್ಕೊಬೇಕು. ಸೊ ಈಗ ಇನ್ನೊಂದು ಪ್ಲಾನಿಗೆ ಬಂದಿದ್ದೀವಿ. ಇದು ರಿಚ್ ಕಿಡ್ ರೂಮ್ ಹಾಲು ಅನಿಸುತ್ತೆ ಇದು. ಸೊ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ನೋಡ್ಬೋದು, ಈ ಥರನೂ ಒಂದು ಇಂಟೀರಿಯರ ಡಿಸೈನ್ ಮಾಡ್ಬೋದು. ನಿಮಗೆ ಸಿಕ್ಕಾಪಟ್ಟೆ ಕಾನ್ಸೆಪ್ಟ್ ಸಿಗುತ್ತಾ. ಯೂಶ್ವಲಿ ಇಲ್ಲಿ ಹೊಸದಾಗಿ ಮನೆ ಕಟ್ಟಿಸ್ತಿರೋರು ಬರ್ತಾರೆ, ಇಂಟೀರಿಯರ್ ಡಿಸೈನ್ ವರ್ಕ್ ಮಾಡ್ತಾರಲ್ಲ, ಅವರು ಐಡಿಯಾಸ್ಗೋಸ್ಕರ ಬರ್ತಾರೆ. ಸೊ ಇವಾಗ ನಾವು ಫಸ್ಟು ಕಿಚನ್ ಆಯಿತು, ಇವಾಗ ಲಿವಿಂಗ್ ರೂಮಿಗೆ ಬಂದಿದ್ದೀವಿ ನಾವು. ಹಿಂಗೆ ನಾವು ಮುಂದಕ್ಕೆ ಹೋದರೆ ಇದು ಲಿವಿಂಗ್ ಹಾಲು. ಸೊ ನೋಡ್ಬೋದು, ಇಲ್ಲೆಲ್ಲ ಬರೀ ಸೋಫಾಗಳೇ ಇದ್ದಾವೆ. ಮೇಲ್ಗಡೆನೂ ಸೋಫಾ, ಕೆಳಗಡೆನೂ ಸೋಫಾ. 54,000 ರೂಪಾಯಿ ಸೋಫಾ. ಸೊ ಐಕಿಯಾದ ಮೇಯ್ನ್ ಬಿಸ್ನೆಸ್ ಇದು, ಇಂಟೀರಿಯರ್ ಸೆಲ್ ಮಾಡೋದು. ಇದೆಲ್ಲ ಸೋಫಾಗಳ ಸೆಕ್ಷನು. ಎಲ್ಲಿ ನೋಡಿದ್ರು ನಮ್ಗೆ ಕಾಣಿಸೋದು ಸೋಫಾ. ಯಾಕಂದರೆ ಇದು ಲಿವಿಂಗ್ ರೂಮ್ ಸೆಕ್ಷನು. ಸೊ ಇದೆಲ್ಲ ಕಂಪ್ಲೀಟ್ಲಿ ಇದು ಶೋರೂಮ್. ಇದು ನಾವು ಈ ಐಕಿಯಾದ ಟಾಪ್ ಲೆವೆಲಲ್ಲಿದ್ದೀವಿ, ಟಾಪ್ ಫ್ಲೋರಲ್ಲಿದ್ದೀವಿ. ಸೊ ನೀವು ಚೆಕ್ ಮಾಡ್ಬೋದು ಕೂತ್ಕೊಂಡು. ಯಾವುದು ಕುಷನ್ ಕವರು 199 ರೂಪಾಯಿ. ಸೊ ನೋಡ್ಬೋದು, ಇದೆಲ್ಲ ಕಂಪ್ಲೀಟ್ಲಿ ಲಿವಿಂಗ್ ರೂಮಿಗೆ ಸಂಬಂಧಪಟ್ಟಿದ್ದ ಕಾನ್ಸೆಪ್ಟ್ ಇದು. ಸೊ ನೀವು ಹಾಲಲ್ಲಿ ಏನಿರ್ತೀರ ಆ ಲಿವಿಂಗ್ ರೂಮಿಗೆ ಸಂಬಂಧಪಟ್ಟಿದ್ದ ಕಾನ್ಸೆಪ್ಟು. ಸೋಫಾ ಇರ್ಬೋದು, ಇಲ್ಲ ಈ ಥರ ಸ್ಟ್ಯಾಂಡ್ ಇರ್ಬೋದು. ಸೊ ನೀವು ಲಿವಿಂಗ್ ರೂಮಲ್ಲಿ ಏನೇ ಇಂಟೀರಿಯರ್ ಡಿಸೈನ್ ಮಾಡಿಸ್ಬೇಕು ಅಂದಿದ್ರು, ಸೊ ನಿಮಗೆ ಇಲ್ಲಿ ಬಂದರೆ ನಿಮಗೆ ಒಂದು ಕಾನ್ಸೆಪ್ಟ್ ಗೊತ್ತಾಗುತ್ತೆ, ಐಡಿಯಾಸ್ ಬರುತ್ತೆ. ಒಂದು ಟ್ಯಾಗ್ ಲೈನ್ ಇದೆ, ಐಕಿಯಾಸ್ ಇಸ್ ಫಾರ್ ಐಡಿಯಾಸ್ ಅಂತ. ಸೊ ಇಲ್ಲಿ ಬಂದರೆ ನಿಮಗೆ ನಿಮ್ಮ ಮೈಂಡಲ್ಲಿರೋ ಪ್ಲ್ಯಾನ್ಗೂ ಇಲ್ಲಿಗೆ ಬಂದರೆ ನಿಮ್ಗೆ ಡೆಫಿನೆಟ್ಲಿ ಒಂದು ಮ್ಯಾಚ್ ಆಗೋ ಒಂದು ಇಂಟೀರಿಯರ್ ಡಿಸೈನ್ ಖಂಡಿತ ನಿಮಗೆ ಸಿಗುತ್ತೆ. ಈ ಟಾಪ್ ಫ್ಲೋರಲ್ಲಿ ಹತ್ತತ್ರ ಅರ್ಧ ಫ್ಲೋರು ಬರೀ ಲಿವಿಂಗ್ ರೂಮಿಗೆ ಸಂಬಂಧಪಟ್ಟಿದ್ದೆ ಇದೆ. ಡಿಸೈನ್ ಸೋಫಾಯಿಂದ ಬೆಡ್ ಮಾಡ್ಕೊಬೋದು, ಆರಾಮಾಗಿ ಮಲ್ಕೊಂಬಿಡ್ಬೋದಿಲ್ಲ. ಸಿಕ್ಕಾಬಟ್ಟೆ ಕ್ರೌಡ್ ಇದೆ ಇವತ್ತು ಐಕಿಯಾದಲ್ಲಿ. ನಿಜ ಸೈಕ್ ಆಗೋಗ್ತೀರಾ, ಅಷ್ಟೊಂಥರ ಕಲೆಕ್ಷನ್ ಸಿಗುತ್ತೆ ಇಲ್ಲಿ ಬಂದರೆ. ಸೊ ನೀವು ಇಂಟೀರಿಯರ್ ಮಾಡ್ತೀರಿ, ಡಿಸೈನ್ ಬಿಟ್ಟ ಕನ್ಫ್ಯೂಸ್ ಆಗೋಗ್ತೀರಾ, ಆ ರೇಂಜಿಗಿದೆ ಇಲ್ಲಿ ಕಲೆಕ್ಷನ್. ಸೊ ಮನೆಗೆ ಬೇಕಾದ ಸಣ್ಣ ಪುಟ್ಟ ವಸ್ತುಗಳಿಂದ ಹಿಡಿದು ದೊಡ್ಡ ವಸ್ತುಗಳೂ ಸಿಗುತ್ತೆ ಇಲ್ಲಿ. ಸೊ ನೋಡ್ಬೋದು, ಐಕಿಯಾದಲ್ಲಿ ನಮಗೆ ಪ್ಲಾನಿಂಗ್ ಸರ್ವಿಸು ಸಿಗುತ್ತಾ, ಡೆಲಿವರಿ ಸರ್ವಿಸು ಸಿಗುತ್ತಾ, ಅಸೆಂಬ್ಲಿ ಸರ್ವಿಸು ಸಿಗುತ್ತೆ.
ಸೊ ಈ 3 ಸರ್ವಿಸು ಸಿಗೋ ಒಂದೇ ಒಂದು ಜಾಗ ಯಾವುದಾದ್ರು ಇದ್ದರೆ ಐಕಿಯಾ. ಮನೆಗಳಿದಾವೆ ಗುರು ಇದ್ರೊಳಗೆ. ಭಯಾನಕ ಮನೆಗಳಿದಾವೆ ಗುರು. ಸೊ ಈ ಥರ ಪ್ರತಿಯೊಂದು ಹಾಲ್ ಇರ್ಬೋದು, ಕಿಚನ್ ಇರ್ಬೋದು, ಸಪ್ರೇಟು ಡಿಸೈನ್ಸ್ ಸೆಕ್ಷನ್ ಇರ್ತವೆ. ಫೋಟೋ ಫ್ರೇಮ್ 699. ಈ ಫೋಟೋ ತೆಗೆದು ನಿಮ್ಮ ಫೋಟೋ ಹಾಕ್ಕೊಬೋದು, ಮ್ಯಾರಿಡ್ ಆಗಿದೆ. ಸೊ ಇನ್ನೊಂದು ಕಿಚನ್, ಇನ್ನೊಂದು ಮನೆಗೆ ಎಂಟ್ರಿ ಆಗ್ತಾ ಇದೀವಿ ನಾವಿವಾಗ. ಸೊ ಇದು ಮನೆ ಅಲ್ಲ, ಇದು ಬಂಗ್ಲೆ ಆಗೋಗಿದೆ ಇದು. ಸೊ ಇಲ್ಲೇನು ಸ್ಟಿಕ್ಕರ್ ಇರ್ತವೆ, ಈ ಸ್ಟಿಕ್ಕರ್ ಫೋಟೋ ತೊಗೊಂಡು ಹೋದ್ರೆ ಅಲ್ಲಿ ನಿಮಗೆ ಸ್ಪೇರ್ ಕೊಡ್ತಾರೆ. ಇದು ಡೆಮೋಗೆ ಮಾತ್ರ ಇಟ್ಟಿರೋದು. ಪಿಜ್ಜಾನಿದಾವೆ ಗುರು. ಅಚಾನಕ್ ಬಂದವ್ರಿಗೆ ಭಯಾನಕ ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ ಇಲ್ಲಿ. ಯಾರು ಇಲ್ಲ ಅನ್ಕೊಂತೀನಿ ಇವಾಗ. Good. ಕಂಪ್ಲೀಟ್ಲಿ ಮ್ಯಾಗ್ನೆಟಿಕ್ ಇದೆ. ವಾವ್. ಸೊ ಇದೆಲ್ಲ ಹ್ಯಾಂಡಲ್ ವಿತ್ ಕೇರು. ನೀವೇನಾದರೂ ರಫ್ ಹ್ಯಾಂಡಲ್ ಮಾಡೋದಾದ್ರೆ ನಿಮ್ಗಂತೂ ಇವೆಲ್ಲ ತಡೆಯೋಲ್ಲ. ಸೊ ಇವಾಗ ಮತ್ತೆ ನಾವು ಲಿವಿಂಗ್ ರೂಮ್ ಸ್ಟೋರೇಜ್ ಇನ್ನೂ ಎಷ್ಟು ದೂರ ಆಯ್ತು ಗುರು. ಫೈಂಡ್ ಆ್ಯಂಡ್ ಆರ್ಡರ್ ಪ್ರಾಡಕ್ಟ್ ಇಯರ್. ಸ್ಕ್ರಾಲ್ ಮಾಡಿ ಬ್ರೋ. ಸೊ ಈ ಥರ ಅಲ್ಲಲ್ಲೇ ಒಂದೊಂದು ಫೈಂಡ್ ಆ್ಯಂಡ್ ಆರ್ಡರ್ ಒಂದು ಡಿಸ್ಪ್ಲೇ ಇರುತ್ತೆ. ಸೊ ನೀವು ಅಲ್ಲಿ ಬೇಕಾದರೆ ಫೈಂಡ್ ಮಾಡಿಕೊಂಡು ಆರ್ಡ್ರ್ ಮಾಡ್ಬೋದು. ಫೋಟೋ ಫ್ರೇಮ್ 699 ಗುರು. ಸೊ ಈ ಐಕಿಯಾ ಬರೀ ಕಾಸ್ಟ್ಲಿ ಅಲ್ಲ, ನಿಮಗೆ ಕಡಿಮೆ ರೇಟಿಂದ ಹಿಡಿದು ಕಾಸ್ಟ್ಲಿ ಐಟಮ್ವರೆಗೂ ನಿಮ್ಗೆ ಸಿಗುತ್ತೆ. ಸೊ ಇದೆಲ್ಲ ಲಿವಿಂಗ್ ಏರಿಯಾ. 5,990 ರೂಪಾಯಿ. ಒಂದು ಟಿ ವಿ ಇಡೋ ಒಂದು ಬೆಂಚು. ಇದೆಲ್ಲ ಪ್ರೀಮಿಯಮ್ ಕ್ವಾಲಿಟಿ ಮೆಟೀರಿಯಲ್ ಇದು. ಸೊ ವುಡನ್ನು ಮೇಲ್ಗಡೆ ಪ್ಲಾಸ್ಟಿಕ್ ಕೋಟಿಂಗ್ ಇದೆ. ಅವೆಲ್ಲ ಸಾಕಾಗಿದೆ ಅವರು. ಸೊ ಮೋಸ್ಟ್ ಆಫ್ ಆಲ್ ಎಲ್ಲ ಫುಲ್ ಖುಷಿ ಆಗಿಬಿಟ್ಟಿರ್ತಾರೆ ಐಕಿಯಾ ಬ್ಯಾಂಗ್ಳೂರಿಗೆ ಬಂದಿರೋದ್ರಿಂದ. ಎಷ್ಟೋ ಜನ ವೆಯ್ಟ್ ಮಾಡ್ತಿದ್ರು ಯಾವಾಗ ಬರುತ್ತೆ ಬ್ಯಾಂಗ್ಳೂರಿಗೆ ಐಕಿಯಾ ಅಂತ. ಕೊನೆಗೂ ಬಂದಿದೆ. ಮೋಸ್ಟ್ ಆಫ್ ಆಲ್ ಎಲ್ಲ ಫುಲ್ ಖುಷಿ ಆಗಿಬಿಟ್ಟಿರ್ತಾರೆ. ಬರೀ ಖುಷಿ ಅಲ್ಲ, ದಿಲ್ ಖುಷಿ ಆಗ್ಬಿಟ್ಟಿರ್ತಾರೆ. ಲೈಟ್ ವೈಫೈ ಇದೆ ಎಷ್ಟಿದೆ? ಶೂ ಇಡಕ್ಕೆ ಶೂ ರ್ಯಾಕ್ ಗುರು. ಈ ಬೆಡ್ಡು ನನ್ನ ರೂಮ್ ಬೆಡ್ ಥರನೇ ಕಾಣಿಸ್ತಿದೆ. ಯಾಕಂದರೆ ನನ್ನ ಬೆಡ್ಡು ಇದೇ ಥರನೇ ಇರೋದು. ದಿಂಬು ಬಟ್ಟೆಯಿಂದ ತುಂಬಿರ್ತದೆ ಯಾವಾಗಲೂ. ಚಿಲ್ಲಿಂಗ್ ವಿತ್ ಐಕಿಯಾ ವೈಫೈ. ಚೇರ್ ಬಂದ್ಬಿಟ್ಟು 7,950.